ಗಂಟೆ ತನಕ ಕಮ್ಮಿ ಮಾಡಿಲ್ಲ ತಗೊಂಡ್ರಲ್ಲ ಅಲ್ಲ ಇಲ್ಲಲ್ಲ ಅಲ್ಲಿ ರೈಲ್ವೆ ಸೀನಿಯರ್ ಇಲ್ಲ ಇದೆ ತೆಗೆದುಬಿಟ್ರಲ್ಲ ಹಿಂದೆ ಇತ್ತು ಅವ್ರ ಹೋಗಿ ಬಂದಿರೋ ಸಾಲದ ನೀವು ಇನ್ನೂ ಯೋಚನೆ ಮಾಡಿಲ್ವ ಅವ್ರ ಮಗ ಸಾಲದ ಯೋಚನೆ ಮಾಡೇ ಸತ್ತೋಗ್ಬಿಡ್ತೀನಿ. ಅಲ್ಲ ನಿಮ್ಗೆ ಆಸೆ ಮಾಡೋದು ಪ್ರಳಯ ಆಗ್ಬಿಡುತ್ತೆ. ಅವಳು ಬಂದ್ಬಿಟ್ರೆ ಬೇಡ ಕಣಪ್ಪ, ನಮಗೆ ಸಿಕ್ಕಿಂದೇ ಊಟ ಬೇಡ. ನೋಡು ಈಗ ಇಟ್ಕೊಂಡಿದ್ವಿ, ಬೇಕಾದಾಗ ಮನೆ ಬಾಗ್ಲಕ್ಕೆ ಎಲ್ಲ ತರಕಾರಿ ಬರ್ತಿದ್ದೇನೆ. ದಿವಸ ತಗೊಳ್ಳೋಣ. ಹಾಲು ಇದು ಹೋಗ್ತಾನೆ, ಹಸಿನ ಹಾಲು ಒಂದು ಬುಯ್ದು ಹೋಗ್ತಾನೆ ಮನೆಗೆ. 40 ರೂಪಾಯಿ ಲೀಟ್ರು ಹಾಲು ತಗೊಳ್ತಾ ಇದ್ದೀವಿ. ನಮ್ಮ ಮಗು ಬಂದರೆ 1.5 ಲೀಟ್ರ್ ತಗೊಳ್ತೀವಿ. ಅವ್ನು ಇಲ್ವಲ್ಲ, ಈಗ 1 ಲೀಟ್ರ್ ತಗೋತೀವಿ.
ಹೋದ್ಮೇಲೆ ಒಂದು ವಾರ ಇಟ್ಬಿಡ್ತಾನೆ. ಏನು ಎಲ್ಲ ಪರಮಾತ್ಮನ ಇಚ್ಛೆ. ಯಾವತ್ತೂ ಇನ್ನೊಬ್ರ ಮೇಲೆ ಸುಳ್ಳು ಹೇಳ್ಬಾರ್ದು, ಗೊತ್ತಾ? ನೋಡಮ್ಮ, ನಿಜವಾಗ್ಲೂ ಮಗ ಹಂಗೆ ಆದ್ಮೇಲೆ ಇದ್ದಾಗ ಯಾವ ಒಡವೆ ಹಾಕೊಂಡು ಎಲ್ಲ ಬರ್ತೀನಿ, ಸೀರೆ ಸಿಗಲ್ಲ. ಗಂಡ ಪಕ್ಕದಲ್ಲಿದ್ದರೆ ನಿಮ್ಗೆ ಲಕ್ಷಣ, ಅದೆಲ್ಲ ಹೇಳಿದ್ದೀನಿ. ಈ ಗಂಡ ಅನ್ನೋನೊಬ್ಬ ಪಕ್ಕದಲ್ಲಿದ್ದರೆ ನಿನಗೆ ಲಕ್ಷಣ. ಹೇಳೋದು ನಾನು ಇನ್ನೊಬ್ರು ಕರೀತೇಳು. ಇಡೀ ಜನ ನಮ್ಮ ಚಿಕ್ಕಮಗಳೂರು ಜನ ಹಂಗಂತಾರೆ. ಜನ ಸುಮ್ಮನಿರಕ್ಕಲ್ಲ. ನೋಡ್ಕೊಳವ ನಿಮ್ಮ ಅವ್ವನ ಮಕ್ಕಳನ್ನ ನೋಡ್ಕೊಳ ಕಾಲ ಬಂದ್ರು ನೋಡ್ಕೊತಾರೆ. ಇವಾಗಲೇ ಎಂತ ಆಶ್ರಯ ಅಲ್ಲ. ಇನ್ನೊಂದು ಇವರು ಕ್ರಿಶ್ಚಿಯನ್ಸ್ ಅವ್ರಿಗಿದ್ದಾರೆ, ಕ್ರಿಶ್ಚಿಯನ್ನವ್ರದ್ದು. ಈಗ ನಿಮ್ಮ ಅಪ್ಪನ ಹತ್ರ ಇರಕ್ಕೆ ಹೋಗ್ತಾ ಇದೆಯಾ? ಈ ಡ್ಯೂಟಿಗೆ ಹೋಗ್ತಾನೆ, ಇರಕ್ಕೆ ಹೋಗ್ತಾ ಇದ್ದೆ. ಇದ್ದು ಅಲ್ಲಿ ರಜಾ ಹಾಕೊಂಡಿದ್ದು. ಈಗ ನಾವು ಬಂದ್ಕೊಡ್ಬೇಕು ಊಟ, ನನ್ನ ಅಮ್ಮನೆ ಊಟ. ಅವಳು ಹೆಂಡತಿ ಇಲ್ವಾ? ಯಾಕೆ ಅವನ ಆಸ್ಪತ್ರೆ ಖರ್ಚು ನೋಡ್ತಾ ಇದ್ದ. ಅವನು ಬಿಡಿ ಇಟ್ಲಾಗಿ ಹೆಂಡತಿ ಏನಾರ ಚೆನ್ನಾಗಿ ನೋಡಿದ್ದಿದ್ರೆ ದೇವ್ರೇ ಗತಿ. ಬಿಜಾಡನ್ ಮಾಡಿಬಿಟ್ಟವಳೆ. ಈಗ ಒಂಚೂರು ನೋಡ್ಕೊತಾ ಇದ್ದಾಳೆ. ಯಾಕೆ ಅವಳು ಗಂಡಿಲ್ವಾ? ಹೆಂಡತಿ ಇಲ್ವಾ? ಅಲ್ಲ, ಹೆಂಡತಿ ಇಲ್ವಾ? 80,000 80 ಲಕ್ಷ ಯಾವಾಗ ಕೊಡ್ತಾರೆ? ಅವೆಲ್ಲ ಒಂಚೂರು ತಿಳ್ಕೊಂಡಿರೋದು ಪರವಾಗಿಲ್ಲ. ಅದು ನಾ ಹೇಳೋದು ಈಗ ಇವಳ್ದೇನಲ್ವಲ್ಲ, ಮಾವನ ಕಾಲದಲ್ಲ, ಅವ್ರ ಅಪ್ಪನ ಕಾಲದ್ದು. ಆ ವಯ್ಯ ಜೋಪಾನ ಮಾಡ್ಕೊಂಡು ಇಟ್ಕೊಂಡು ಕಂಡವ್ರು ಮಟನ್ ತರಿಸೋದು ದುಡ್ಡು ಕೊಡ್ತಾರೆ ಅವ್ರ ಅಪ್ಪನಿಗೆ. ಊರ ಮನೇಲಿ ತಿನ್ಬಾರ್ದು. ನಾನು ಬರಲ್ಲ ಅಂತಿದ್ಲು. ನನ್ನ ಮಗ ಏನಂದ ಗೊತ್ತಲ್ಲ, ಆಮೇಲೆ ಇವಳು ಬರ್ದಿದ್ರು ಅಷ್ಟೇ, ನಡೀರಮ್ಮ ನಾವೇ ಹೋಗೋಣ ಅಂತ. ಕುದುರೆ ಮೇಲೆ ನಾನು ಹತ್ತಿ ಹೋಗಿದ್ದೆ.
ముందు బస్సే, నువ్వు నిద్ర పోతున్నావు. జస్ట్ నీ ముందర వచ్చే బస్సే 3991. నువ్వు ఆల్రెడీ నిద్ర పోతున్నావు. నీ ముందర మేము మిమ్మల్ని క్రాస్ చేసి